ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರುತಿ ನಾನು. ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ. ಇದಕ್ಕೆ 3ನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್. ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ, ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ. ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಹಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ. ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್ ಇಷ್ಟ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರುತಿ ನಾನು. ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ. ಇದಕ್ಕೆ 3ನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್. ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ, ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ. ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಹಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ. ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್ ಇಷ್ಟ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರುತಿ ನಾನು. ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ.
ಇದಕ್ಕೆ ಮೂರನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ನಮ್ಮ ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಾಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕೊ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಮೈಸೂರು ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್, ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ, ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಹಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ. ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್ ಇಷ್ಟ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಶ್ರುತಿ, ನಾನು ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀರಾ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ. ಇದಕ್ಕೆ ಮೂರನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ನಮ್ಮ ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಾಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕೊ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಮೈಸೂರು ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್, ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ, ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಹಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ. ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್ ಇಷ್ಟ ಆಗಿದೆ.